ಮತ್ತೆ ಹಿಂಗೆಲ್ಲ ಆಗ್ತೈತಲ್ಲ ಅನ್ನೋ ಚಿಂತೆ ಕಣವ ನಂದು. ನಿಮ್ಮ ಸಂಸಾರದ ಮಧ್ಯೆ ಬಿರುಕು ಮೂಡ್ತೈತೇನೋ ಅನ್ನೋ ತಿಗ್ಲು ಕಾಡ್ತೈತೆ. ಅಯ್ಯೋ ಅತ್ತೆ, ಬಿಡ್ತು ಅನ್ನಿ, ಹಾಗೆಲ್ಲ ಏನೂ ಇಲ್ಲ. ಅವರು ನಾನು ತುಂಬ ಪ್ರೀತಿಸ್ತಾರೆ. ಆದ್ರೆ ನೆನ್ನೆ ಎಲ್ಲ ನಿನ್ನ ಮೇಲೆ ಕೋಪ ಐತೆ ಅನ್ನೋಂಗೆ ಮಾತಾಡದ್ನಲ್ಲವ. ಅದೆಲ್ಲ ನಿನ್ನೆ ರಾತ್ರಿನೇ ಕಡಿಮೆ ಆಯಿತು. ಓ, ಅಂದ್ರೆ ನನ್ನ ಮಗಂಗೆ ನಿನ್ನ ಮ್ಯಾಕೆ ಕೋಪ ಇಲ್ಲ ಅನ್ನೋ? ಕೋಪ ಇಲ್ಲ ಅಂತ ಯಾರು ಹೇಳಿದ್ದು? ಸುಳ್ಳು ಹೇಳಿದವ್ರನ್ನ ಈ ಕಂಟಿ ಯಾವತ್ತೂ ಕ್ಷಮಿಸಕ್ಕಿಲ್ಲ. ಇದೇನ್ರಿ ಹೀಗೆ ಹೇಳ್ತಿದ್ದೀರಾ? ರಾತ್ರಿ ತಾನೇ ನಾನು ಅಂದ್ರೆ ನಿಮಗೆ ತುಂಬ ಪ್ರೀತಿ ಅಂತ ಹೇಳಿದ್ರೆ. ನಾನೇ ಹೇಳಿದೆ, ಸುಮ್ಕೆ ಮತ್ತೆ ಸುಳ್ಳು ನಂಗೆ ಯಾಮರ್ಸಕ್ ನೋಡ್ಬೇಡಿ. ಇದ್ರಾಗ ಯಾಮರ್ಸಕ್ಕೆ ಯೋನ್ಲ ಐತೆ? ನೀನು ಇವಳನ್ನ ಪಿರುತಿ ಮಾಡಿ ತಾನೇ ಕಟ್ಕೊಂಡಿರೋದು. ಈ ರೀತಿ ಮಾಡಿದ್ದಕ್ಕೆ ಮರ್ಯಾದೆ ಚಂದ ಸಿಗ್ತಾರ. ನಿಮ್ಮ ಮರ್ಯಾದೆ ಹೋಗೋವಂಥ ಕೆಲಸ ನಾನೇನೂ ಮಾಡಿಲ್ಲ. ಎಲ್ರಿಗೂ ಒಳ್ಳೇದಾಗ್ಲಿ ಅಂತ ಒಂದೇ ಒಂದು ಸುಳ್ಳು ಹೇಳಿದೆ ಅಷ್ಟೇ. ಒಂದು ಹೇಳಿದ್ರು 10 ಹೇಳಿದ್ರು ಸುಳ್ಳು ಸುಳ್ಳೆಯ. ಹೌದು, ನನ್ನ ರಾತ್ರಿ ನಾನು ಹುಡುಗರ ಜೊತೆನೇ ಇದ್ದಿದ್ದು, ಇಲ್ಲಿಗೆ ಹೆಂಗೆ ಬಂದೆ? ಕಂಠ ಪೂರ್ತಿ ಕುಡಿದು ಪ್ರಜ್ಞೆ ತಪ್ಪು ಬಿದ್ದಿದ್ಯಲ್ಲ, ರಸ್ತೆನಾಗ ಹಂಗೆ ಬಿಟ್ರೆ ನಮ್ಮ ಮರ್ಯಾದೆ ಹೋಯ್ತದೆ ಅಂತ ನೀನು ಏನ್ರೆ ಕರ್ಕೊಂಬಂದಿದ್ದು. ನೀವು ನಂಗೆ ಮಾಡಿರೋ ಮೋಸದ ಮುಂದೆ ನಂಗೆ ಕುಡ್ದು ಬಿದ್ದಿರೋದೇನು ದೊಡ್ಡ ವಿಷಯ ಅಲ್ಲ ಬಿಡಿ. ನೋಡ್ದ ಇವನ್ ದಿಮಾಕ. ರೀ ಎಲ್ಲಿಗೆ ಹೊರಡ್ರಿ? ಸುಳ್ಳು ಹೇಳೋರ ಮಧ್ಯೆ ಇದ್ದು ಮನ್ಸನ್ನ ನೋವು ಮಾಡ್ಕೊಳ್ಳೋದಕ್ಕಿಂತ ನೊಂದವ್ರಿಗೆ ಪರಿಹಾರ ಕೊಡಿಸಿ ಮನ್ಸನ್ನ ಆಗ್ರಹ ಮಾಡ್ಕೊಳಕ್ಕೆ ಹೋಯ್ತೇವೆ. ನೀಹಾ, ಬ್ಯಾಸರ ಮಾಡ್ಕೋಬೇಡ ಕಣವ. ಅವನ ವಿಷಯ ನಿಂಗೆ ಗೊತ್ತಿಲ್ವೇ?